50 ಕೋಟಿ ಕೊಟ್ಬಿಟ್ಟು ವಿಶ್ವದಲ್ಲಿ ದುಬಾರಿ ಶ್ವಾನ ಖರೀದಿ ಮಾಡಿದ್ದೀನಿ ಅಂತ ಒಬ್ಬ ಹೇಳ್ಕೊಂಡು ಫುಲ್ ಪುಂಗಿಬಿಟ್ನಂತೆ ರೈಲು. ಕಂಡು ಕಡೆಲ್ಲ ಅಪ್ಲೋಡ್ ಓದಿದ್ದಾನ ಅವನು. ನಂಬೋರಿದ್ರಲ್ಲ ನಮ್ಮ ದೇಶದಲ್ಲ, ನಮ್ಮ ದೇಶದಲ್ಲಿ ಇಂಥದ್ನೇ ಅಲ್ವಾ ಚುಚ್ಕೊಂಡು 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 ನೋಡಬೇಕು. ರೀಲ್ಸ್ ರೀಲ್ಸ್ ತಿನ್ನಕ್ಕೆ ದುಡಿಯಕ್ಕೆ ಯೋಗ್ಯತೆ ಇಲ್ಲದೆ ಅವಕ್ಕೆಲ್ಲ ರೀಲ್ಸ್ ಅಂತೆ. ರೀಲ್ಸ್ ನೆಟ್ಗೆ ಉಗಿರು ಮೊಕ್ಕೆ. ನಾವು ದಂಡ ಪಿಂಡ್ಗಳೇ ಇರ್ಬೋದು, ಬೇವರ್ಸಿಗಳೇ ಇರ್ಬೋದು, ಮಾತ್ರಕ್ಕೆ ಇವ್ರ ಈ ತರ ಎಲ್ಲ ಮಾತಾಡ್ಬೋದಾ? ಕರೆಕ್ಟ್. ಇದು 7 ತಿಂಗಳು ಮರಿ ವುಲ್ಫ್ ಡಾಗ್ ಅಂತ, ವರ್ಲ್ಡ್ ಅಲ್ಲಿ ರೇರೆಸ್ಟ್ ಡಾಗ್. ಆಮೇಲೆ 50 ಕೋಟಿ ನಾಯಿ. ಇದು ವರ್ಲ್ಡ್ ಅಲ್ಲಿ ಒಂದೇ ಮನೇಲಿ ಫಾರಿನ್ ಅಲ್ಲಿ ಇರೋದು ಒಂದು ಲೇಡಿ ಹತ್ರ. ಅವರು ವುಲ್ಫ್ ನ ಕೊಕೇಶನ್ ಶೆಪರ್ಡ್ ಗೆ ಕ್ರಾಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿರೋದು. ಇದು ತುಂಬಾ ಫೆರೋಷಿಯಸ್ ಇದೆ. ಆಯ್ತಾ, ಇರ್ಲಿ, ಅವ್ನು ಯಾವ ಏನಾರು ಮಾಡ್ಕೊಂಡೋಗ್ಲಿ. ಇವನು ಎಲ್ಲ ಬುಟ ರೈಲನ್ನ ಚೆನ್ನಾಗಿ. ಇಡೀನವರು ಮಾತ್ರ ಸೂಪರ್ ಇಂಟೆಲಿಜೆಂಟ್ ಇವರು. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ನೋಡಿದ್ರ ಅದನ್ನ ನೋಡ್ಬಿಟ್ಟು ಅಲ್ಲಲ್ಲೇ 50 ಕೋಟಿಗೂ ನಾಯಿ ಇದೆಯಾ ಇರ್ಬೋದು. ತಗೊಂಡಿದ್ದೀನಿ ಅಂತನಲ್ಲ ಇವನು. ಹೆಂಗ್ ತಗೊಂಡ? ಫಂಡ್ಸ್ ಎಲ್ಲಿಂದ ಬಂತಿದ್ದಕ್ಕೆ? ಆದಾಯ ಏನಿರ್ಬೇಕು ಇವನು ಆದಾಯ ಅಂತ ಸುಮ್ಮನೆ ಬ್ಯಾಂಕ್ ಚೆಕ್ ಮಾಡೋರಂತೆ ಕೇಳ್ಕೊಂಡೆ ಯಾರಿಗೋ. 4 ಕಾಲ ಅಣಿ ಇಲ್ವಂತೆ ಅಕೌಂಟಲ್ಲಿ ಕರೆಕ್ಟಾಗಿ. ಹೌದಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಇವುಗಳನ್ನ ಬಾರಿಯಾಗಿ ತಂದಿದ್ದು ಮಾಡ್ಕೋತಾ ಇದ್ದೀನಿ. ಸ್ವಂತಾನೇ ಅಲ್ಲ ಅದು. ಸುಮ್ಮನೆ ನಾಯಿ ಹಿಡ್ಕೊಂಡು ಶೋಕಿ ಮಾಡ್ಕೊಂಡಿರೋದು. ಒಂದು 30 ಸೆಕೆಂಡಿನ ಖ್ಯಾತಿ ಪಡ್ಕೊಳ್ಳೋಕ್ಕೆ ಏನೇನು ಆಡ್ತೀರಿ. ಗಂಡನ ಜೊತೆ ಬೈಕಲ್ಲಿ ಬಂದು ಸಿಗ್ನಲಲ್ಲಿ ಡಾನ್ಸ್ ಮಾಡ್ತಾಳಂತೆ. ಲಜ್ಗೆಟ್ಟವ್ರು ತಗೊಂಬಂದು ರೀಲ್ಸ್ ಅಂತೆ. ಮರ್ಯಾದೆ ಕೆಟ್ಟವರೆಲ್ಲ. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮ್ಗೆ ಏನಿಲ್ಲವಲ್ಲ, ಇಲ್ಲಿ ಬಯಸ್ಕೊಂಡು ಹಿಂಗೆ ಹೋಗ್ತಾ ಇರೋದು ಅಷ್ಟೇ. ನಮ್ಗೇನು ಗೊತ್ತು? ನಮ್ಗೆ ತಿನ್ನೋದು ಗೊತ್ತು, ಕುಡಿಯೋದು ಗೊತ್ತು, ಮಜಾ ಮಾಡೋದು ಗೊತ್ತು. ಒಂದು 30 ಸೆಕೆಂಡು. ಮಾರನೇ ದಿನ ಅದನ್ನು ಜ್ಞಾಪಕ ಇಟ್ಕೊಳ್ಳೋನು ಯಾವನು ಗತಿ ಇಲ್ಲ. ನಿಮ್ಮ ವಿಡಿಯೋನ ಮಾರನೇ ದಿನ ಜ್ಞಾಪಕ ಇಟ್ಕೊಳ್ಳಲ್ಲ ಯಾವನು. ಇವನು ಬಿಟ್ಟಾರ ರೈಲು 50 ಕೋಟಿಗೆ ಹೋದ್ರು. ಬಾಣ ಸ್ವಲ್ಪ ಹಂಗೆ ನೋಡೋಣ ನಿಂದು ಅಂತ. ಅವಾಗ ಗೊತ್ತಾಯ್ತು ಏನೇನು ಗೊತ್ತಾಗಿದೆ ಇವಂದು. ಇದು 50 ಅಲ್ಲ, 5 ಅಲ್ಲ, 1 ಲಕ್ಷ. ಅದೆಷ್ಟ ನಾಯಿ ಇರಲಿ, ಒಳ್ಳೆ ಬ್ರೀಡ್ ಅಂತೆ. ಅದು ಒಳ್ಳೆ ಬ್ರೀಡ್ ನಾಯಿ ಅಂತೆ. ಅದನ್ನು ಕೇಳಿದೆ. ಅದು ಸಖತ್ ಬ್ರೀಡ್ ನಾಯಿ ಅದು ಅಂತಂದ್ರು. ಇರಲಿ, ಬೇರೆ ಹಿಂದೆ ಹಂಗೆ ಹೇಳಿದಾನಂತೆ. ಅದೆಲ್ಲ ಚೆಕ್ ಮಾಡಿದ್ರೆ ಯಾರ್ಯಾರೋ ಓನರ್ ತಗೊಂಬಂದು ಇವ್ನಿಗೆ ಫೋಟೋ ತೆಗಿಸ್ಬಿಟ್ಟು ಖರೀದಿ ಮಾಡಿದೀನಿ 6 ಕೋಟಿ, ಖರೀದಿ ಮಾಡಿದೀನಿ 4 ಕೋಟಿ ಅಂತ ರೈಲ್ ಬಿಟ್ಟಾನಂತೆ. ಓನರೇ ಬೇರೆ ಅವರು. ಓನರ್ ಯಾರೋ ಅಂತೆ. ಯಾವ ಲೆವೆಲ್ ಅಲ್ಲಿ ಇದೆಯಾ ನೋಡ್ಕೋ. ಬೇವರ್ಸಿ ಮಕ್ಕಳನ್ನ ಜೋಡಾಕ ಇಂತ ನನ್ನ ಮಕ್ಕಳಿಗೆಲ್ಲ ಒಳಗೆ ಹಾಕೊಂಡು ರುಬ್ಬೇಕು ಸರ್, ರುಬ್ಬೇಕು ಅಲ್ವಾ? ಕರ್ನಾಟಕದ ಅಮೋಘ ರಾಜಕಾರಣದ ಮಧ್ಯೆ ಒಂದೊಳ್ಳೆ ರಿಲ್ಯಾಕ್ಸೇಷನ್ ಕೊಟ್ಟೆ ಗುರು. ಥ್ಯಾಂಕ್ ಯು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.